ಹಾಯ್ ಎವ್ರಿವನ್, ವೆಲ್ಕಮ್ ಟು ಪ್ರೀತಿ ಇನ್ಫಿನಿಟಿ ಕ್ರಿಯೇಷನ್ಸ್. ಆಸ್ ಅ ಸೀರಿಯಲ್ ಬಗ್ಗೆ ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಮನೋಜ ಗಿಫ್ಟ್ ಎಲ್ಲ ತೊಗೊಂಬರ್ತಾನೆ, ಮಾಂಗಲ್ಯ ಚೈನ್ ಎಲ್ಲ ತಂದಿರ್ತಾನೆ ರೋಹಿಣಿಗೆ. ಸೊ ಅವ್ರ ಅಮ್ಮನಿಗೆ ಮೈಸೂರು ಸಿಲ್ಕ್ ಸೀರೆ ಕೊಡ್ತಾನೆ, ಮತ್ತು ವಾಚ್ ತೊಗೊಂಬಂದಿರ್ತಾನೆ. ಎಷ್ಟು ಅಂತ ಕೇಳ್ತಾನೆ ಶಾಂತಿನ. ಅವಳು ಒಂದು 50,000 ಅಂತಾಳೆ. ಅಮ್ಮ ಎಷ್ಟು ಕರೆಕ್ಟಾಗಿ ಹೇಳ್ದೆ ಅಂತ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಎಲ್ಲ ಶ್ರೀಮಂತರಿಗೆ ಶ್ರೀಮಂತಿಕೆ ಬೆಲೆ ಗೊತ್ತಿರುತ್ತೆ ಕಣೋ, ಆದಿಲು ಬೀದಿಲು ಬಿದ್ದೋರ್ಗಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ 50,000 ಅಂದಾಗ ಅಮ್ಮ ಕರೆಕ್ಟಾಗಿ ಹೇಳಿದೆ, 51,000 ವಾಚು ಅಂತ ಹೇಳ್ತಾರೆ. ಅವಳು ಶಾಂತಿ ಇದ್ದವಳು, ಯಾಕೋ ನಿಮ್ಮ ಅಪ್ಪನ ಕೆಲಸ ಇಲ್ಲ, ಕಾರ್ಯ ಇಲ್ಲ, ರಿಟೈರ್ಡ್ ಆಗಿ ಮನೇಲಿದ್ದಾರೆ, ಅವ್ರಿಗೆ ನೀನು 51,000 ರೂಪಾಯಿ ವಾಚ್ ತೊಗೊಂಬಂದಿದ್ಯಾ, ಗೋಡೆಗೂ ವಾಚ್ ಇದೆ, ಗಡಿಯಾರಗಳಿದೆ ಅಂತ ಎಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ನನಗೆ ಯಾಕಪ್ಪ ಅಷ್ಟೊಂದು ದುಡ್ಡಿಂದು, ಬೇಡ ಬೇಡಪ್ಪ ಅಂದಾಗ ಅವರು ಅಪ್ಪ ಹೇಳಿದಾಗ ಅವ್ನು ಹೇಳ್ತಾನೆ, ಅಪ್ಪ ನೀನು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ, ನೀನು ಕೊಡಿದ್ರು ನಾನು ಈ ವಾಚ್ ಕೊಡಲ್ಲ ಅಂತ ಮನೋಜ ಹೇಳ್ತಾನೆ. ಆವಾಗ ಅವನು, ಯಾಕಪ್ಪ ಅಂದರೆ ಇದು ನನಗೆ ತೊಗೊಂಬಂದಿದ್ದೀನಿ, ಬಿಸ್ನೆಸ್ ಮ್ಯಾನ್ ಅಂದರೆ ಗಲ್ಲದ ಪೆಟ್ಟಿಗೆನ ಅಥವಾ ದುಡ್ಡನ್ನ, ATM ಕಾರ್ಡ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತೋರ್ಸೋಕ್ಕಾಗುತ್ತಾ? ಒಳ್ಳೊಳ್ಳೆ ಬಟ್ಟೆ, ವೈ ಕ್ಲಾಸ್ ಆಗಿರೋ ವಾಚ್ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ನಾನು ದೊಡ್ಡ ಬಿಸ್ನೆಸ್ ದೊಡ್ಡ ಮಿಲೇನಿಯರ್ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ, ಏನು ನಿಮ್ಮ ಅಪ್ಪಂಗೆ ಏನು ತಂದಿದ್ಯಾ ಅಂತ ಕೇಳ್ತಾನೆ. ಆವಾಗ ಅಪ್ಪನಿಗೊಂದು ಶಾಲ್ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾನೆ. ನನಗಷ್ಟೇ ಸಾಕು ಬಿಡಪ್ಪ. ಸೂರ್ಯ ಬೈತಾನೆ ಮನೋಜನ್ಗೆ, ಅದಕ್ಕೆ ನನಗಷ್ಟೇ ಸಾಕು ಬಿಡಪ್ಪ ಅಂತ ಹೇಳಿ ಅಪ್ಪ ಸುಮ್ಮನೆ ಆಗ್ತಾರೆ. ಆಮೇಲೆ ರೋಹಿಣಿ ಅದು ಕೋಪ ಮಾಡಿಕೊಂಡು ಅವಳ ರೂಮಲ್ಲಿ ಕರ್ಕೊಂಡೋಗ್ಬಿಟ್ಟು ಕೇಳ್ತಾಳೆ, ಯಾಕ್ರಿ ಎಲ್ಲಿಂದ ಬಂದ್ರಿ ದುಡ್ಡು ಇಷ್ಟೊಂದೆಲ್ಲ, ಎಲ್ಲಿಂದ ತೊಗೊಂಬಂದ್ರಿ, ಹೆಂಗ್ರಿ, ಯಾಕ್ರಿ ಖರ್ಚು ಮಾಡಿದ್ರಿ ಅಂತ ಕೋಪ ಮಾಡ್ಕೊತಾಳೆ. ಆಮೇಲೆ ಸಮಾಧಾನ ಕೇಳ್ತಾಳೆ. ಅವಾಗ ಅವ್ನು ಹೇಳ್ತಾನೆ, ಕ್ರೆಡಿಟ್ ಕಾರ್ಡ್ ಅವ್ರು ಬಂದಿದ್ರಲ್ಲ ರೋಹಿಣಿ, ನಂಗೆ 10 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಕೊಟ್ಟರು, ಅದರಲ್ಲಿ ಇದು 5 ಲಕ್ಷ ಆಯಿತು, ಕರೆಕ್ಟಾಗಿ ನೀನು 5 ಲಕ್ಷ ಅಂತ ಹೇಳಿದ್ಯಾ ರೋಹಿಣಿ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅವಾಗ, ಹೌದು ಮನೋಜ್, ನೀವು ಒಳ್ಳೆ ವಾಚ್ ಎಲ್ಲ ತೊಗೊಂಡಿದ್ದು ಒಳ್ಳೇದಾಯಿತು ಅಂತ ರೋಹಿಣಿ ಹೇಳ್ತಾಳೆ. ಸರಿ ಅದೆಲ್ಲ ಮುಗಿಸ್ಕೊಂಡು, ಇನ್ನೂ 5 ಲಕ್ಷ ಲಿಮಿಟ್ ಇದೆ ಕ್ರೆಡಿಟ್ ಕಾರ್ಡಲ್ಲಿ, ಗೋವಾಗೆ ಹೋಗೋಣ ನಾವಿಬ್ಬರು ಅಂತ ಹೇಳಿ ಇದು ಮಾಡ್ತಾರೆ. ಆಮೇಲೆ ಸೂರ್ಯನು ಎಂಜಾಯ್ ಮಾಡಿಕೊಂಡು ಇಬ್ಬರು ಜಾಮ್ ಜೂಮ್ ಅಂತ ಬರೋಣ ಅಂತ ಹೇಳ್ತಾನೆ. ನೀನು ನಂಗೆ ತುಂಬಾ ಲಕ್ಕಿ ಚಾಮ್ ರೋಹಿಣಿ, ನಿನ್ನಿಂದನೇ ಎಲ್ಲ, ನಿನ್ನಿಂದನೇ ನಾನು ಎಲ್ಲ ಬೆಳೀತಾ ಇರೋದು, ನಿನ್ನಿಂದನೇ ದುಡ್ಡು ನನಗೆ ಹುಡ್ಕೊಂಡು ಬರ್ತಾ ಇದೆ ಅಂತೇಳಿ ರೋಹಿಣಿನ ತುಂಬ ಹೊಗಳಿ ಅಟ್ಟಕ್ಕೇರಿಸ್ತಾನೆ. ಆಮೇಲೆ ಮೀನನ್ನು ಆಡ್ಕೊತಿರ್ತಾಳೆ. ನೋಡಿ ನನ್ನ ಮಗ ಆಗಿದ್ದಕ್ಕೆ ನನಗೆ 15,000 ರೇಷ್ಮೆ ಸೀರೆ ತೊಗೊಂಬಂದೆ, ನಿನ್ನ ಗಂಡನೂ ಇದ್ದಾನೆ, 1,500 ಸೀರೆ ತಂದು ಕೊಟ್ಟಿದ್ದ, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಮತ್ತು ನೀವು ಇವಾಗ ತಾನೇ ಹೇಳಿದ್ರಲ್ಲ, 100 ರೂಪಾಯಿದಾಗಿರಲಿ 3 ರೂಪಾಯಿದಾಗಿರಲಿ ಗುಡುಗರೆ ಅಂತ ಕೊಟ್ಟಮೇಲೆ ಅದು ಕೋಟಿ ಬೆಲೆ ಬಾಳುತ್ತೆ ಅಂತ, ಹಾಗೆ ನಿಮ್ಮ ಮಗನೂ ನಿಮಗೆ ತಂದು ಕೊಟ್ಟಾಗ ನೀವು ಈಸ್ಕೊಂಡಿಲ್ವಲ್ಲ ಅಂತ ಮೀನ ತಿರುಗಿಸಿ ಅವ್ರ ಅತ್ತೆಗೆ ಹೇಳ್ತಾಳೆ. ಅವ್ರ ಅತ್ತೆ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗ್ತಾಳೆ. ಅದಾದಮೇಲೆ ಸೂರ್ಯ ಬೇಜಾರು ಮಾಡ್ಕೊಂಡಿರ್ತಾನೆ, ಅಪ್ಪನಿಗೆ ಈ ಥರ ಅವ್ನು ತಂದು ಕೊಟ್ಟನಲ್ಲ ಅಂತ. ಅದಕ್ಕೆ ಹೋಗ್ಲಿ ಬಿಡೋ ಸೂರ್ಯ ಅಂತ ಹೇಳ್ತಾನೆ. ಆಮೇಲೆ ಸೂರ್ಯ ಕೆಲ್ಸಕ್ಕೆ ಹೋಗ್ತಾನೆ. ಸರಿ ಕೆಲ್ಸಕ್ಕೆ ಹೋದಾಗ ಒಂದು ಟ್ರಿಪ್ ಬಂದಿರುತ್ತೆ. ಆ ಟ್ರಿಪ್ಪನ್ನು ಅಲ್ಲಿ ಕಸ್ಟಮರ್ನ ಅವ್ನ ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಹೋಗಿರ್ತಾನೆ. ಬಟ್ ಆ ಕಸ್ಟಮರ್ ಮನೆಗೆ ರೌಡಿಗಳು ಬಂದಿರ್ತಾರೆ, ಕಾಗೆ ಸುಬ್ಬ ಎಲ್ಲ ಬಂದಿರ್ತಾರೆ. ಅವ್ನು ಏನಕ್ಕಂದರೆ 1.5 ಲಕ್ಷ ಸಾಲ ಮಾಡಿರ್ತಾನೆ ಅವನ ಓನರು. ಸೂರ್ಯ ಅವ್ರ ಎಲ್ಲ ಬೈತಾನೆ. ಸೊ ಬೈಸ್ಕೊಂಡು ಅವನು ಇದು ಮಾಡ್ಕೊಂಡಿರ್ತಾನೆ. ಸೊ ರೆಕಾರ್ಡ್ ಮಾಡ್ಕೊಂಡು, ನೀವು ಹೆದರ್ಕೊಂಬೇಡಿ ಸರ್, ಪೊಲೀಸವ್ರಿಗೆ ಫೋನ್ ಮಾಡಿ, ನನ್ನ ಹತ್ರ ವೀಡಿಯೋ ಇದೆ, ಅದನ್ನು ತೋರಿಸೋಣ, ಗೌರ್ಮೆಂಟ್ ರೂಲ್ಸೇ ಮಾಡಿದ್ದಾರೆ, ಸಾಲ ಇಲ್ಲದ ವಸೂಲಿ ಮಾಡಬಾರ್ದು ಈ ಥರ ಅಂತ, ಅವ್ರು ಬಂದಿದ್ದಾರಲ್ಲ, ಮಾಡಿ ಅವ್ರ ಬಾಸಿಗೆ ಹೇಳಿ ಸರ್, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾನೆ. ಆವಾಗ ಅವನು ಕಾಗೆ ಸುಬ್ಬ ಇದನ್ನು, ಬೇಡ ಸರ್ ಬೇಡ, ನಾವೇನು ಬೇಡ, ನಾವು ಹೋಗ್ತೀವಿ ಹಾಗೆ ಹಿಂಗೆ ಅಂತಾರೆ. ಅದಕ್ಕೆ ಅವ್ನು ಸೂರ್ಯ ಹೇಳ್ತಾನೆ, ಸರ್ ಒಂದು ಪೆನ್ನು ಪೇಪರು ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅವರು ಒಂದು ಪೆನ್ನು ಪೇಪರು ತೊಗೊಂಡು ಬರ್ತಾರೆ. ತೊಗೊಂಡು ಬಂದಮೇಲೆ ಅವ್ರು ಕೇಳ್ತಾರೆ, ಬರೆದು ಕೊಡೋ ಅಂತ, ಲೋಪರ್ ಮಂಜ ಅಂತ ಹೇಳಿ ಕರೀತಾನೆ ಅವನ್ನ. ಒಂದು ಪೇಪರಲ್ಲಿ ಬರ್ಕೊಡ್ತಾನೆ, ನಾನು ಕಾಗೆ ಸುಬ್ಬ ಇವ್ರ ಹತ್ರ 1.5 ಲಕ್ಷ ಈಸ್ಕೊಂಡು ಬಡ್ಡಿ ಕೊಡ್ತಾಯಿದ್ರು, ತೊಂದರೆ ಕೊಡ್ತಾಯಿದ್ದೀನಿ, ಇನ್ನು ಮುಂದೆ ಯಾವುದೇ ರೀತಿ ಒಂದು ಬಡ್ಡಿ ಕೇಳಲ್ಲ, ಎಮರ್ಜೆನ್ಸಿ ಬೇಕು ದುಡ್ಡು ಅಂದರೆ ಕೇಳಿದ ತಕ್ಷಣ ದುಡ್ಡು ಕೊಡ್ತೀನಿ ಅಂತ ಎಲ್ಲ ಬರೆಸ್ಬಿಟ್ಟು ಕಾಗೆ ಸುಬ್ಬನ ಹತ್ರನೂ ಸೈನ್ ಮಾಡಿಸ್ಕೊತಾನೆ. ಇವನು ಮಂಜುನ ಹತ್ರನೂ ಕೂಡ ಸೈನ್ ಮಾಡಿಸಿ ಅವ್ರಿಗೆ ಆ ಪೇಪರ್ನ ಕೊಟ್ಬಿಟ್ಟು ಅವ್ರಿಗೆಲ್ಲ ವಾರ್ನ್ ಮಾಡಿ ಇದು ಮಾಡಿ ಕಳಿಸ್ತಾನೆ.
ಸೂರ್ಯ ಕಸ್ಟಮರ್ಗೆ ಧೈರ್ಯ ಹೇಳ್ಬಿಟ್ಟು, ನೀವು ಯಾಕೆ ಸರ್ ಹೆದರ್ಕೋತೀರಾ, ಏನಾದರೂ ನನ್ನ ನಂಬರ್ ಇದೆಯಲ್ಲ, ಇವಾಗ ಫೋನ್ ಮಾಡಿದ್ರಲ್ಲ ನೀವು ಕ್ಯಾಬ್ ಬುಕ್ ಮಾಡೋದಕ್ಕೆ, ಅದೇ ನಂಬರ್ಗೆ ಇವ್ರು ಏನಾದರೂ ಬಂದು ಮತ್ತೆ ಗಲಾಟೆ ಮಾಡಿದ್ರೆ ನೀವು ನನಗೆ ಫೋನ್ ಮಾಡಿ, ನಾನು ಇಮಿಡಿಯೇಟಾಗಿ ಬರ್ತೀನಿ ಸರ್, ನೀವೇನು ಹೆದರ್ಕೋಬೇಡಿ ಸರ್, ಯಾಕೆ ಹೆದರ್ಕೋತೀರಾ, ತಪ್ಪು ಮಾಡಿಲ್ಲ ಅಂದರೆ ಧೈರ್ಯವಾಗಿರಿ ಅಂತ ಹೇಳ್ಬಿಟ್ಟು ಬರ್ತಾನೆ ಈಚೆ. ಅವನು ಮಂಜ ಎಲ್ಲ ಇರ್ತಾನೆ, ಮಂಜನಿಗೆ ಬುದ್ಧಿ ಹೇಳ್ಬೇಕು, ಅವನಿಗೂ ಬೇಜಾರಾಗಿರುತ್ತೆ, ಈ ಥರ ಹಾಳಾಗ್ತಿದ್ದಾನೆ ಅಂದ್ಬಿಟ್ಟು ಬಂದು ಹೇಳ್ತಾನೆ, ಯಾಕೋ ನೀನು ಹಿಂಗೆ ಮಂಜ, ನಿಮ್ಮ ಅಕ್ಕ ನೋಡಿದ್ರೆ ಕನಕ ನೋಡಿದ್ರೆ ಹೂ ಕಟ್ಟಿ ಹೂ ಮಾರಿ ಕಷ್ಟಪಟ್ಟು ಓದಿ ಡಿಸ್ಟಿಂಕ್ಷನಲ್ಲಿ ಬಂದಿದ್ದಾಳೆ, ಕೆಲ್ಸಕ್ಕೂ ಹೋಗ್ತಿದ್ದಾಳೆ, ಇವಾಗ ನೀನು ಯಾಕೋ ಇವನ ಜೊತೆ ಅಲ್ಕೊಂಡು ಲೋ ಬಜೆಟ್ ಇದಕ್ಕೆ ಕೈ ಚಾಚ್ಕೊಂಡು ಹಿಂಗೆ ಬದುಕ್ತಿದ್ಯಾ, ಇನ್ಮೇಲಾದರೂ ಚೇಂಜ್ ಆಗೋ ಅಂತ ಹೇಳ್ತಾನೆ. ಅದಕ್ಕೆ ಅವನು ನನ್ನ ವಿಷಯಕ್ಕೆ ನೀನು ಏನಕ್ಕೆ ಬರ್ತೀಯಾ ಅಂತ ಎಲ್ಲ ಜೋರು ಮಾಡ್ತಾನೆ. ಅದಕ್ಕೆ ಅದೇನು ಹೇಳ್ತಾರೆ, ಒಳ್ಳೇದನ್ನ ಕೇಳಿದ್ರೆ ಓಕೆ, ಇಲ್ಲ ಅಂದರೆ ಗೋವಿಂದ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಾದಮೇಲೆ ನೆಕ್ಸ್ಟು ಶ್ರುತಿ ಬರ್ತಾಳೆ. ಶ್ರುತಿ ಕನಕನ ಹುಡ್ಕೊಂಡು ಬರ್ತಾಳೆ ಹಾಸ್ಪಿಟಲ್ಗೆ. ಅವಳು ರಿಸೆಪ್ಷನಲ್ಲಿ ಕೇಳೋಕ್ಕೆ ಮುಂಚೆ ಕನಕನ ನೋಡಿಬಿಟ್ಟು, ಹಾಯ್ ಕನಕ, ಹೇಗಿದ್ಯಾ, ಚೆನ್ನಾಗಿ ನೀನು ನೋಡೋಕ್ಕೆ ಅಂತ ಬಂದೆ ಕನಕ, ಹೇಗಿದ್ಯಾ, ನಾನು ರವಿ ನಿನಗೋಸ್ಕರ ಒಂದು ಗಿಫ್ಟ್ ತೊಗೊಂಬಂದಿದ್ದೀವಿ ಅಂತ ಎಲ್ಲ ಹೇಳ್ತಾಳೆ ಶ್ರುತಿ. ಅದಕ್ಕೆ ಕನಕ, ಯಾಕೆ ಶ್ರುತಿ ತರಕ್ಕೆ ಹೋದ್ರಿ, ಅದೆಲ್ಲ ಬೇಡ ಅಂತ ಹೇಳ್ತಾಳೆ. ಇಲ್ಲ, ನಾವು ಅಂದ್ಕೊಂಡಿದ್ದೀವಿ ನೀನು ಗಿಫ್ಟ್ ಕೊಡಬೇಕು ಅಂತ, ಸೊ ಹಂಗಾಗಿ ತಗೋ ನಿನಗೋಸ್ಕರ ವಾಚ್ ಅಂತ ಹೇಳ್ಬಿಟ್ಟು ವಾಚ್ನ ಕೈಗೆ ಹಾಕ್ತಾಳೆ. ಸೊ ಆಮೇಲೆ ಅವಳು ಕೇಳ್ತಾಳೆ, ಪಾರ್ಟಿಯಲ್ಲಿ ಅಂತ ಕೇಳ್ತಾಳೆ. ನನ್ನ ಫಸ್ಟ್ ಸ್ಯಾಲ್ರಿ ಬಂದಿದ್ದ ತಕ್ಷಣ ನಿಮಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಶ್ರುತಿಗೆ ಹೇಳ್ತಾಳೆ. ಆಮೇಲೆ ಹೀಗೆ ಶ್ರುತಿ ಮತ್ತು ಕನಕ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಹೆರಿಗೆ ನೋವಿಂದ ಒದ್ದಾಡ್ಕೊಂಡು ಹೋಗೋ ಒಂದು ಲೇಡಿನ ಕರ್ಕೊಂಡು ಹೋಗ್ತಾರೆ ಸ್ಟ್ರೆಚರಲ್ಲಿ. ಅದು ನೋಡ್ಬಿಟ್ಟು ಅವಳು ಶ್ರುತಿ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ, ನಂಗೆ ಈ ಥರ ಎಲ್ಲ ನೋವು ತಿನ್ನೋಕ್ಕಾಗಲ್ಲ ಕನಕ, ನನಗೆ ಅದಕ್ಕೆ ನನ್ನ ಮಗುನೇ ಬೇಡ ಅಂದ್ಕೊಂಡಿದ್ದೀನಿ, ಬಟ್ ರವಿಗೆ ಮಗು ಬೇಕಂತೆ, ಸೊ ನನಗೂ ಮಗು ತಾಯ್ತನ ಅನುಭವಿಸ್ಬೇಕು, ಹಾಗಂತ ಈಗೆಲ್ಲ ನೋವು ಅನುಭವಿಸೋಕೆ ನನಗೆ ಇಷ್ಟ ಇಲ್ಲ, ಸೊ ಹಂಗಾಗಿ ನಾನು ನಿನ್ನನ್ನು ಹೆಲ್ಪ್ ಬೇಕಿತ್ತು, ಅದಕ್ಕೆ ನಿನ್ನನ್ನು ಹೆಲ್ಪ್ ಕೇಳೋಣ ಅಂತ ಬಂದೆ ನಾನು. ಪ್ಲೀಸ್ ನನಗೊಂದು ಸರೋಗಸಿ ಮದರ್ ಯಾರಾದರೂ ಹುಡುಕೊಡ್ತೀರಾ, ನನಗೆ ಮಗು ಎತ್ಕೊಳ್ಳೋ ಅಂಥದ್ದು. ಅದಕ್ಕೆ ಕನಕ ಕೇಳ್ತಾಳೆ, ನಿಮ್ಮ ಮನೇಲಿ ಶ್ರುತಿ ನನಗೆ ರವಿ ನಿಮ್ಮ ಮನೆಯವರೆಲ್ಲ ಒಪ್ಕೋತಾರಾ, ನಿಮ್ಮ ಅತ್ತೆ ಮಾವ ಎಲ್ಲ ಒಪ್ಕೋತಾರಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ, ಕನಕ, ನನ್ನ ಬಾಡಿ, ನನ್ನ ಡೆಸಿಷನ್ನು, ನನ್ನ ನೋವು, ಅವ್ರನ್ನೆಲ್ಲ ಏನಕ್ಕೆ ಕೇಳಬೇಕು, ಹೌದಲ್ವಾ, ನನ್ನ ಇಷ್ಟ ಅದು ಅಂತ ಹೇಳ್ತಾಳೆ. ಅದು ನನ್ನ ಡಿಸಿಷನ್, ನನ್ನ ಮಗು ಅಂತ ಹೇಳಿದಾಗ ಕನಕ, ಹೌದಾ ಶ್ರುತಿ, ಅದೇನು ಮಾತಾಡಿದೆ ತುಂಬ ನೋಡ್ತಾ ನಿಂತಿರ್ತಾಳೆ. ಆಮೇಲೆ ಅವಳು ಹೇಳ್ಕೊತಾಳೆ, ಮತ್ತು ಮಗುನ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಒಂದು ತಾಯಿ ಸಿಕ್ಕಿದ್ರೆ, ನನಗೆ ಮಗು ಎತ್ಕೊಡೋ ತಾಯಿ ಸಿಕ್ಕಿದ್ರೆ ಪ್ಲೀಸ್ ನನಗೆ ಮಿಸ್ ಮಾಡದೆ ಇನ್ಫಾರ್ಮ್ ಮಾಡು, ದುಡ್ಡಿಗೆ ಯೋಚನೆ ಮಾಡಬೇಡ, ನಮ್ಮ ಅಪ್ಪನ ಹತ್ರ ಬೇಜಾನ್ ದುಡ್ಡಿದೆ, ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ದುಡ್ಡನ್ನ ಕೊಟ್ಟು ನಾನು ಮಗು ಮಾಡ್ಕೊತೀನಿ, ನನಗೆ ಇದಕ್ಕೊಂಚೂರು ಸಪೋರ್ಟ್ ಮಾಡ್ತೀಯಾ ಪ್ಲೀಸ್ ಕನಕ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅದಕ್ಕೆ ಕನಕ ಹೇಳ್ತಾಳೆ, ಓಕೆ ಶ್ರುತಿ, ಆಯಿತು, ನೀವು ಯಾವುದೇ ರೀತಿ ಈ ಥರ ಯಾವುದಾದ್ರೂ ತಾಯಿ ಸಿಕ್ಕಿದ್ರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಶ್ರುತಿ ಅಂತ ಹೇಳ್ತಾಳೆ. ಓಕೆ ಕನಕ, ಥ್ಯಾಂಕ್ ಯು ಸೋ ಮಚ್, ಬಾಯ್ ಶ್ರುತಿ ಅಂತ ಹೇಳ್ತಾಳೆ. ಓಕೆ ಬಾಯ್ ಕನಕ ಅಂತ ಹೇಳ್ಬಿಟ್ಟು ಇಬ್ಬರು ವಿಶ್ ಮಾಡ್ಕೊಂಡು ಹೊರಡ್ತಾಳೆ. ಸೊ ಎಲ್ಲ ಖುಷಿಯಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.